ನಮಸ್ಕಾರ ಪ್ರಿಯ ಭಕ್ತರೇ, ಇಂದು ನಾವು ತಿಳಿದುಕೊಳ್ಳಲಿರುವ ವಿಷಯ ಮಂಗಳವಾರ ಬರುವ ಸಂಕಷ್ಟಹರ ಚತುರ್ಥಿಯ ಮಹತ್ವ, ಶ್ರೀ ಗಣಪತಿಯ ಅನುಗ್ರಹ, ಪಠಿಸಬೇಕಾದ ಶಕ್ತಿಶಾಲಿ ಮಂತ್ರಗಳು ಮತ್ತು ಈ ವ್ರತದಿಂದ ದೊರೆಯುವ ಅದೆಷ್ಟೋ ಅದ್ಭುತ ಫಲಗಳು. ನಮ್ಮ ಜೀವನದಲ್ಲಿ ಸಂಕಷ್ಟಗಳು, ಸಾಲ, ರೋಗ, ಮನಶಾಂತಿ ಕೊರತೆ, ಕುಟುಂಬ ಕಲಹಗಳು ಇದ್ದರೆ ಅವನ್ನೆಲ್ಲ ನಿವಾರಿಸುವ ಶಕ್ತಿಯಿರುವ ವ್ರತವೇ ಸಂಕಷ್ಟಹರ ಚತುರ್ಥಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೇಳಿ, ಭಕ್ತಿಯಿಂದ ಮನನ ಮಾಡಿ. ಸಂಕಷ್ಟಹರ ಚತುರ್ಥಿ ಎಂದರೇನು? ಚಂದ್ರಮಾಸದ ಕೃಷ್ಣಪಕ್ಷದ ಚತುರ್ಥಿ ತಿಥಿಯನ್ನು ಸಂಕಷ್ಟಹರ ಚತುರ್ಥಿ ಎಂದು ಕರೆಯುತ್ತಾರೆ. ಸಂಕಷ್ಟ ಅಂದರೆ ದುಃಖ, ಹರ ಅಂದರೆ ನಿವಾರಿಸುವುದು, ಅಂದರೆ ಸಕಲ ಸಂಕಷ್ಟಗಳನ್ನು ದೂರ ಮಾಡುವ ದಿನ. ಈ ದಿನ ಚಂದ್ರೋದಯದ ನಂತರ ಗಣಪತಿಯನ್ನು ಪೂಜಿಸುವುದು ವಿಶೇಷ. ಆದರೆ ಮಂಗಳವಾರ ಬರುವ ಸಂಕಷ್ಟಹರ ಚತುರ್ಥಿಗೆ ಅಪಾರ ಶಕ್ತಿಯಿದೆ. ಏಕೆಂದರೆ ಮಂಗಳವಾರ ಶಕ್ತಿ, ಸಾಹಸ, ಧೈರ್ಯದ ದಿನ. ಗಣಪತಿ ವಿಘ್ನ ನಿವಾರಕ. ಮಂಗಳವಾರ ಸಂಕಷ್ಟಹರದ ವಿಶೇಷ ಮಹತ್ವ. ಪುರಾಣಗಳ ಪ್ರಕಾರ ಮಂಗಳವಾರ ಸಂಕಷ್ಟಹರ ವ್ರತ ಮಾಡಿದವರಿಗೆ ದೊಡ್ಡ ಸಮಸ್ಯೆಗಳಿಗೂ ಪರಿಹಾರ, ಶತ್ರುಬಾಧೆಯಿಂದ ಮುಕ್ತಿ, ಸಾಲ ಕೋರ್ಟ್ ಕೇಸ್ ಶಮನ, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ, ದಾಂಪತ್ಯ ಕಲಹ ನಿವಾರಣೆ, ಸಂತಾನ ಭಾಗ್ಯ. ವಿಶೇಷವಾಗಿ ಪುರುಷರು ಈ ವ್ರತ ಮಾಡಿದರೆ ಬಹು ಶ್ರೇಷ್ಠ ಫಲ ಸಿಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಸಂಕಷ್ಟಹರ ಚತುರ್ಥಿ ವ್ರತ ಮಾಡುವ ವಿಧಾನ. ಬೆಳಿಗ್ಗೆ ಏನು ಮಾಡಬೇಕು? ಬೆಳಿಗ್ಗೆ ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಿ ಮನಸ್ಸಿನಲ್ಲಿ ಗಣಪತಿಯನ್ನು ಸ್ಮರಿಸಿ ದಿನವಿಡೀ ಉಪವಾಸ ಮಾಡಬಹುದು ಅಥವಾ ಫಲಾಹಾರ ಸೇವಿಸಬಹುದು. ಸಂಜೆ ಅಥವಾ ಚಂದ್ರೋದಯದ ನಂತರ ಪೂಜೆ ಮಾಡಬೇಕು. ಪೂಜೆಗೆ ಬೇಕಾದ ವಸ್ತುಗಳು: ಗಣಪತಿ ಮೂರ್ತಿ ಅಥವಾ ಚಿತ್ರ, ಕೆಂಪು ಹೂವು, ದುರ್ವೆ ಹುಲ್ಲು, ಮೋದಕ ಅಥವಾ ಉಂಡೆ, ದೀಪ, ಧೂಪ, ನೀರು. ಪೂಜಾ ಹೇಗೆ ಮಾಡಬೇಕು? ದೀಪ ಹಚ್ಚಿ ಗಣಪತಿಗೆ ಹೂವು ಅರ್ಪಿಸಿ, ದುರ್ವೆ ಅರ್ಪಿಸಿ, ಮಂತ್ರ ಜಪ ಮಾಡಿ, ಚಂದ್ರನ ದರ್ಶನ ಮಾಡಿ ನಂತರ ಉಪವಾಸ ಮುರಿಯಿರಿ. ಅತ್ಯಂತ ಶಕ್ತಿಶಾಲಿ ಮಂತ್ರಗಳು. 1. ಸಂಕಷ್ಟಹರ ಗಣಪತಿ ಮಂತ್ರ. ಓಂ ಗಣ ಗಣಪತಯೇ ನಮಃ 108 ಬಾರಿ ಜಪ ಮಾಡಿದರೆ ಮನಸ್ಸಿನ ಭಯ ಮತ್ತು ಆತಂಕ ದೂರವಾಗುತ್ತದೆ. 2. ಸಂಕಷ್ಟನಾಶಕ ಮಂತ್ರ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯಾವುದೇ ಕೆಲಸ ಆರಂಭಿಸುವ ಮೊದಲು ಈ ಮಂತ್ರ ಜಪ ಮಾಡಿದರೆ ವಿಘ್ನಗಳು ದೂರ. 3. ವಿಶೇಷ ಮಂಗಳವಾರ ಸಂಕಷ್ಟಹರ ಮಂತ್ರ. ಓಂ ಶ್ರೀ ಗಣೇಶಾಯ ನಮಃ ಸರ್ವ ಸಂಕಷ್ಟ ನಿವಾರಯೇ ಸ್ವಾಹ. ಈ ಮಂತ್ರವನ್ನು 21 ದಿನ ಮಂಗಳವಾರ ಜಪ ಮಾಡಿದರೆ ದೊಡ್ಡ ಸಮಸ್ಯೆಗಳು ಕರಗುತ್ತವೆ. ಸಂಕಷ್ಟಹರ ವ್ರತದ ಉಪಯೋಗಗಳು. ಈ ವ್ರತದಿಂದ ಸಿಗುವ ಫಲಗಳು: ಮನಸ್ಸಿಗೆ ಶಾಂತಿ, ಭಯ, ನಕಾರಾತ್ಮಕತೆ ನಿವಾರಣೆ, ಕುಟುಂಬದಲ್ಲಿ ಸುಖ ಶಾಂತಿ, ಆರ್ಥಿಕ ಸ್ಥಿರತೆ, ವಿದ್ಯಾರ್ಥಿಗಳಿಗೆ ಏಕಾಗ್ರತೆ, ಉದ್ಯೋಗದಲ್ಲಿ ಪ್ರಗತಿ, ಭಕ್ತಿಗೆ ಬಲ. ಮುಖ್ಯವಾಗಿ ಗಣಪತಿಯ ಮೇಲೆ ಸಂಪೂರ್ಣ ನಂಬಿಕೆ ಇರಬೇಕು. ಯಾರು ಈ ವ್ರತ ಮಾಡಬೇಕು? ಎಲ್ಲರೂ ಈ ವ್ರತ ಆಚರಣೆ ಮಾಡಬಹುದು. ಜೀವನದಲ್ಲಿ ಸಮಸ್ಯೆಗಳು ಜಾಸ್ತಿ ಇರುವವರು, ಸಾಲದಿಂದ ಕಷ್ಟಪಡುವವರು, ಮದುವೆ ವಿಳಂಬವಾಗಿರುವವರು, ಆರೋಗ್ಯ ಸಮಸ್ಯೆ ಇರುವವರು, ಮನಸ್ಸಿಗೆ ಶಾಂತಿ ಬೇಕಾದವರು. ಯಾರಾದರೂ ಭಕ್ತಿಯಿಂದ ಮಾಡಿದರೆ ಗಣಪತಿ ಖಂಡಿತ ಕೈಹಿಡಿಯುತ್ತಾನೆ. ಅಂತಿಮ ಸಂದೇಶ. ಪ್ರಿಯ ಸ್ನೇಹಿತರೆ, ಸಂಕಷ್ಟಗಳು ಎಲ್ಲರ ಜೀವನದಲ್ಲೂ ಬರುತ್ತವೆ. ಆದರೆ ಭಕ್ತಿಯಿಂದ ಗಣಪತಿಯನ್ನು ಸ್ಮರಿಸಿದರೆ ಅವನು ನಮಗೆ ದಾರಿ ತೋರಿಸುತ್ತಾನೆ. ಈ ಮಂಗಳವಾರ ಸಂಕಷ್ಟಹರ ಚತುರ್ಥಿಯಲ್ಲಿ ಒಮ್ಮೆ ಮನಸ್ಸಿನಿಂದ ಗಣಪತಿಯನ್ನು ಪ್ರಾರ್ಥಿಸಿ ನಿಮ್ಮ ಜೀವನದ ಭಾರವನ್ನು ಅವನಿಗೆ ಒಪ್ಪಿಸಿ. ಗಣಪತಿ ಬಪ್ಪ ಮೋರಿಯಾ. ಧನ್ಯವಾದಗಳು ಸ್ನೇಹಿತರೆ. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.